ಅರೆ ಇವರು ವೆಂಕಿ ಜೊತೆ ಹೋಗ್ತಾ ಇದ್ದಾರೆ. ಮಾತಿಗೆ ಮಾತು ಬಂದು ನಮ್ಮ ಮನೇಲಿದ್ದವರು ವೆಂಕಿ ತಾಯಿ ಅಂತ ಜಾನ್ವಿಗೆ ಗೊತ್ತಾಗ್ಬಿಟ್ರೆ ನೋ 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 ನಾನು ನಮ್ಮಮ್ಮ ಅಂತ ನಂಬಿಸಿದ್ದೀನಿ. ಜೊತೆಗೆ ಈಗ ಕಳೆದೋಗಿದ್ದಾರೆ ಅಂತಲೂ ನಂಬಿಸಾಗಿದೆ. ಇಲ್ಲ ಜಯಂತ, ಅವ್ರಿಗೆ ಡೌಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಆರಾಮ? ಸರ್ ಚೆನ್ನಾಗಿದ್ದೀರಾ? ತುಂಬ ದಿವಸ ಆದ್ಮೇಲೆ ಬರ್ತಾ ಇದ್ದೀರಾ? ಹಾಂ, ಸ್ವಲ್ಪ ಬ್ಯುಸಿ ಇದೆ ಕೆಲಸದಲ್ಲಿ, ಬರೋಕ್ಕಾಗಲಿಲ್ಲ. ಏನು ಸರ್ ವಿಷಯ? ಅದು ಕೊಡ ಇದು ನಮ್ಮನೆ ದೇವ್ರ ಮನೇಲಿ ಹುಂಡಿಲಿತ್ತು. ಇದು ನಿಜವಾದ ಚಿನ್ನನೂ ಅಲ್ವೋ ಅಂತ ಕೇಳ್ಕೊಂಬ ಅಂತ ಮನೆಗೆ ಕಳಿಸಿದ್ರು, ಅದಕ್ಕೆ ಬಂದೆ. ಕೊಡಿ. ಒಂದು ನಿಮಿಷ ಬಂದೆ. ಹಾಂ. ಸರ್ ಪ್ಯೂರ್ ಗೋಲ್ಡು, ಒಳ್ಳೆ ಕ್ವಾಲಿಟಿ. ಇದೆಲ್ಲಿ ಸರ್ ಸಿಕ್ತು ನಿಮಗೆ? ಹೇಳಿದ್ನಲ್ಲ, ಮನೆ ದೇವರ ಮನೆ ಹುಂಡಿ. ಸರ್ ಇದನ್ನ ನೋಡ್ತಾ ಇದ್ರೆ ಯಾವುದೋ ರಾಜರ ಕಾಲದ ಚಿನ್ನದ ನಾಣ್ಯ ಥರ ಇದೆ. ರಾಜನ ಖಜಾನೆ ಚಿನ್ನನೇ ಇರ್ಬೋದು. ಕೊಡೋಂಗಿದ್ರೆ ನನಗೆ ಕೊಡಿ, ಒಳ್ಳೆ ರೇಟಾಗಿ ಕೊಡ್ತೀನಿ. ಇಲ್ಲ ಇಲ್ಲ, ಇದು ನಂದಲ್ಲ, ಹೇಳಿದ್ನಲ್ಲ. ಅದೇ ಅಂದರೆ ಮನೆಯವ್ರದ್ದು ತಾತ ಮುತ್ತಾತ ಅವ್ರಿಗೆ ಯಾರೋ ಮೈಸೂರು ಮಹಾರಾಜರು ಕೊಟ್ಟಿರ್ಬೋದು ಅನ್ಸುತ್ತೆ. ಒಂದು ಕೆಲಸ ಮಾಡ್ತೀನಿ, ಮನೆಗೆ ಹೋಗಿ ತೋರಿಸ್ಕೊಂಡು ಕೊಡೋ ಹಾಗಿದ್ರೆ ವಿಚಾರಿಸ್ಕೊಂಡು ಬಂದು ಮಾತಾಡ್ಸಿ. ಮಾರೋಂಗಿದ್ರೆ ನನಗೆ ಕೊಡಿ. ಖಂಡಿತ ಖಂಡಿತ. ಕೊಡಿ ಸರ್. ಪ್ಯೂರ್ ಅಂತ ಇದ್ದಾನಲ್ಲ? ಹೌದು ಬ್ರೋ, ರಾಜನ್ ಕಾಲ್ತು ಅಂತೀನಿ. ನಾನು ಬೇರೆ ಮಾತು ನಂಬೋದು ಅನ್ಸುತ್ತೆ. ಸರ್ ಬರ್ತೀನಿ. ಏನು ಸರ್ ವಿಚಾರಿಸಿದ್ರಾ? ಏನು ಹೇಳಿದ್ರು? ಒರಿಜಿನಲ್ ಅಂತಲೇ ಹೇಳಿದ್ರು. ಹಾಗಾದರೆ ಡೀಲ್ ಮಾಡೋಣ ಸರ್. ಯಾಕ್ರಿ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನಾವು ಇನ್ನೊಂದು 2-3 ಕಡೆ ವಿಚಾರಿಸ್ಬೇಕಲ್ವಾ? ಸರ್ ಸಿಟಿನಲ್ಲಿ ನೀವು ಎಲ್ಲಿ ಬೇಕಾದ್ರೂ ವಿಚಾರಿಸಿ, ಎಲ್ಲರೂ ಇದೇ ಹೇಳ್ತಾರೆ, ಪಕ್ಕಾ ಗೋಲ್ಡು. ನಾನು ಗ್ಯಾರಂಟಿ ಸರ್, ತುಂಬ ಡಿಮ್ಯಾಂಡ್ ಇದೆ. ಹಾಗಾದರೆ ಏನು ರೇಟ್ ಕೇಳ್ಬೋದು? ಸರ್ ಗೋಲ್ಡ್ ರೇಟ್ ಬಗ್ಗೆ ಮಾರ್ಕೆಟಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತು. ಈಗ ಬಜಾರಲ್ಲಿ 15,000 ರಿಂದ 16,000 ರೂಪಾಯಿ ನಡೀತಾ ಇದೆ. ಸರ್ ನಾನು ನಿಮಗೋಸ್ಕರ 13,000 ರೂಪಾಯಿ ಮಾಡಿಸ್ಕೊಡ್ತೀನಿ ಸರ್. ಏನು ರೀ ನೀವು, ದಿವಸಕ್ಕೆ ಒಂದೊಂದು ರೇಟ್ ಇರುತ್ತೆ. ಆಗಲ್ಲ, ಕಷ್ಟ ಆಗುತ್ತೆ. ಸರ್ ಒಂದು ಕೆಲಸ ಮಾಡಿ, ನೀವಿಬ್ರು ಯೋಚನೆ ಮಾಡಿಬಿಟ್ಟು ಬೆಸ್ಟ್ ರೇಟ್ ಏನು ನೀವು ಮಾಡ್ಬೋದು ಅಂತೇಳಿ ನನಗೆ ಫೋನ್ ಮಾಡಿ ಹೇಳಿ, ನಾನು ನಮ್ಮವ್ರ ಹತ್ರ ವಿಚಾರ ಮಾಡಿ ಹೇಳ್ತೇನೆ ಸರ್. ಆಮೇಲೆ ನೀವು ಕ್ಯಾಶೇ ಕೊಡಬೇಕಾಗತ್ತೆ, ಅಕೌಂಟ್ಗೆಲ್ಲ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಯಾಕಂದರೆ ಇಷ್ಟೊಂದು ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಅಮೌಂಟ್ ಸೀಸ್ ಆಗಿಬಿಡುತ್ತೆ ಸರ್. ಹಾಗಾಗಿ ಕ್ಯಾಶೇ ಬೇಕಾಗುತ್ತೆ. ಯೋಚನೆ ಮಾಡಿ ನಂಗೆ ಫೋನ್ ಮಾಡಿ ಸರ್. ಸರಿ ಸರಿ ಮಾಡಿ ಸರ್. ಹಾಂ, ಫೋನ್ ಮಾಡ್ತೀನಿ. ಬರ್ತೀನಿ ಸರ್. ಹರೀಶ, ನಿನ್ನ ಹತ್ರ ಎಷ್ಟು ದುಡ್ಡಿದೆಯಾ? ಕಿತ್ಕೊಂಡ್ರು 900 ಇಲ್ಲ. ಏನೋ ನೀನು ಲಕ್ಷ್ಮಿ ಕೈ ಸಿಕ್ಕರೆ ಬಿಡಬಾರ್ದು ಅಂತ ಹೇಳ್ತಿದ್ಯಾ. ಈಗ ನಿನ್ನ ಕೈಲಿ ಏನೂ ಇಲ್ವಲ್ಲ, ಬಿಡು. ನೋಡೋದಕ್ಕೆ ನನ್ನ ಮಗ ಗುಗ್ಗು ಥರ ಇದ್ದಾನೆ. ಹೇಗಾದ್ರೂ ನೋಡಿ ಡೀಲ್ ಮಾಡಿ, ಹಾಫ್ ರೇಟ್ ಚೀಪ್ ರೇಟಿಗೆಲ್ಲ ಮಾಡಿ ನಮ್ಮ ಡೀಲ್ ಕುದುರಿಸ್ಕೋಬೇಕು. ಏನಂತ್ಯ? ಒಳ್ಳೆ ಡೀಲು. ನೀನು ಸರಿ. ಹಾಂ, ವ್ಯವಸ್ಥೆ ಮಾಡ ಹೊಂಚೋಣ. ಬಾ ಬರೋಣ ಸರ್. ಇವ್ರಿಗೆ ಎಷ್ಟು ವರ್ಷದಿಂದ ಕಣ್ಣು ಕಾಣಿಸ್ತಾ ಇಲ್ಲ? ನಾನು ಚಿಕ್ಕವಳಿದ್ದಾಗ ಅವಂಗೆ ಚೆನ್ನಾಗೇ ಕಣ್ಣು ಕಾಣಿಸ್ತಿತ್ತು, ಆಮೇಲೆ ಕಣ್ಣು ಕಾಣಿಸ್ದೆ ಹೊಂಟೋಯ್ತು. ಇದಕ್ಕೆ ಮುಂಚೆ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ತೋರಿಸಿ ಟ್ರೀಟ್ಮೆಂಟ್ ಏನಾದರೂ ಕೊಡಿಸಿದ್ದೀರಾ? ಹಾಂ, ತುಮಕೂರಲ್ಲಿ ಒಂದು ಆಸ್ಪತ್ರೆ ಇತ್ತು, ಅಲ್ಲಿಗೆ ತೋರಿಸ್ತಾ ಇದ್ದು.
ಆಪ್ರೇಷನ್ ಮಾಡಿದ್ರೆ ಮತ್ತೆ ಕಣ್ಣು ಕಾಣಿಸ್ತದೆ ಅಂತ ಹೇಳಿದ್ರು. ಆದರೆ ಸ್ವಲ್ಪ ಜಾಸ್ತಿ ದುಡ್ಡು ಹೇಳಿದ್ರು. ಅದಕ್ಕೆ ಅದನ್ನೆಲ್ಲ ಹೊಂದಿಸ್ಕೊಂಬಿಟ್ಟು ಆಮೇಲೆ ಆಪ್ರೇಷನ್ ಮಾಡಿಸುಮ ಅಂತ ಮುಂದಕ್ಕೆ ಹಾಕಿತ್ತು. ಡಾಕ್ಟರ್, ಅವ್ರ ಕಂಡೀಷನ್ ಇವಾಗ ಹೇಗಿದೆ? ಏನಾದರೂ ಸಮಸ್ಯೆ ಇದೆಯಾ? ನೋಡಿ, ಇವ್ರ ಕಣ್ಣಿನ ನರಗಳಿಗೆ ಇನ್ಫೆಕ್ಷನ್ ಆಗಿದೆ. ಅದರಿಂದನೇ ಇವ್ರಿಗೆ ದೃಷ್ಟಿ ಹೋಗಿರೋದು. ಇವ್ರಿಗೆ ಮೊದಲೇ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಿದ್ದಿದ್ರೆ ಪೂರ್ತಿ ದೃಷ್ಟಿ ಹೋಗ್ತಿರ್ಲಿಲ್ಲ. ನೀವು ಸ್ವಲ್ಪ ಆದರೂ ಕೇರ್ ತಗೊಂಡಿದ್ದಿದ್ರೆ ಇವರು ದೃಷ್ಟಿ ಹೋಗೋದನ್ನ ತಡಿಬೋದಿತ್ತು. ಬಟ್ ಈಗ ಪೂರ್ತಿ ಹಾಳಾಗಿದೆ. ಅಂದರೆ ಮತ್ತೆ ಇವರಿಗೆ ದೃಷ್ಟಿ ಬರೋಕ್ಕೆ ಸಾಧ್ಯನೇ ಇಲ್ವಾ? ಇದಕ್ಕೆ ಪರಿಹಾರ ಏನು ಡಾಕ್ಟರ್? ನೋಡಿ, ಇಷ್ಟೆಲ್ಲ ಆಗಿದ್ರು ಕೂಡ ಇವ್ರಿಗೆ ಒಂದು ಗುಡ್ ಥಿಂಗ್ ಇದೆ. ಅಂದರೆ ಮತ್ತೆ ಕಣ್ಣು ಬರೋ ಚಾನ್ಸ್ ಇದೆ. ಮತ್ತೆ ಕಣ್ಣು ಬರ್ತದ ಅಂತ ಕೇಳ್ತವ್ರೆ. ಹೌದು, ದೃಷ್ಟಿ ಬರುತ್ತೆ, ಆದರೆ ಈಗಿನ ಕಣ್ಣಿಂದ ಬರಲ್ಲ. ಅವ್ರಿಗೆ ಐ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅದರಿಂದ ಕಣ್ಣು ಬರುತ್ತೆ. ಬಟ್ ಅದಕ್ಕೆ ತುಂಬ ಖರ್ಚಾಗುತ್ತೆ. ಡಾಕ್ಟರ್, ಖರ್ಚಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅವ್ರಿಗೆ ದೃಷ್ಟಿ ಬರೋದು ಮುಖ್ಯ. ಡಾಕ್ಟ್ರೇ, ಎಷ್ಟು ಖರ್ಚಾಗ್ಬೋದು? ತುಂಬಾ ಖರ್ಚಾಗುತ್ತೆ. ಒಂದು 15ರಿಂದ 20 ಲಕ್ಷ ಖರ್ಚಾಗ್ಬೋದು. ಡಾಕ್ಟ್ರಮ್ಮ, ಅಷ್ಟೊಂದು ದುಡ್ಡು ಖರ್ಚಾಗುತ್ತಾ? ಹಂಗಾರೆ ನನಗೆ ಈ ಆಪ್ರೇಷನ್ನೇ ಬೇಡ ಕಣವ. ಯಾಕಂದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಯೋಗ್ಯತೆ ನಮಗಿಲ್ಲ ಕಣವ. ಅಮ್ಮ, ನೀವು ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅವ್ವ ಜಾನು, ನನಗೋಸ್ಕರ ನೀನು ಯಾಕವ ದುಡ್ಡು ಖರ್ಚು ಮಾಡ್ಕೋತೀಯ? ನಾನು ಇವರಿಬ್ಬರಿಗೂ ಮೊದಲೇ ಹೇಳಿದ್ದೆ, ನನಗೆ ಈ ಆಪ್ರೇಷನ್ ಎಲ್ಲ ಬೇಡ, ಇದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ. ಇವರು ನನ್ನ ಮಾತೇ ಕೇಳಿಲ್ಲ. ಅಪ್ಪ, ವೆಂಕಿ, ಚಲ್ವಿ, ನಡೀರವ ಮನೆಗೆ ಹೋಗುಮ. ನೋಡಿ, ಇಷ್ಟಕ್ಕೆ ಹೇಗಂದ್ರೆ ಹೇಗೆ? ನೀವು ಅಷ್ಟು ದುಡ್ಡು ಕೊಟ್ಟು ಆಪ್ರೇಷನ್ ಮಾಡಿಸ್ಬೇಕು ಅಂತೂ ಏನೂ ಇಲ್ಲ. ನಿಮ್ಗೆ ಯಾರಾದರೂ ದಾನಿಗಳು ನೇತ್ರದಾನ ಮಾಡಿದ್ರೆ ಆ ಕಣ್ಣನ್ನು ಆಪ್ರೇಟ್ ಮಾಡಿ ನಿಮ್ಗೆ ಹಾಕ್ತೀವಿ. ಆಗ ನಿಮಗೆ ಆಪ್ರೇಷನ್ ಖರ್ಚು ಮಾತ್ರ ಬರುತ್ತೆ. ಹಾಗಾಗಿ ನಿಮ್ಮ ಹೆಸರನ್ನು ನಾವು ರಿಜಿಸ್ಟರ್ ಮಾಡ್ಕೊತೀವಿ. ಯಾರಾದರೂ ದಾನಿಗಳು ಸಿಕ್ಕಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಸದ್ಯಕ್ಕೆ 1-2 ಡ್ರಾಪ್ಸ್ ಬರ್ಕೊಡ್ತೀನಿ. ಸೊ ಅದನ್ನು ಡೈಲಿ ಹಾಕ್ತಾ ಇರಿ. 1-2 ದಿನ ಬಿಟ್ಕೊಂಡು ಬನ್ನಿ, ಮತ್ತೆ ಏನಾಗಿದೆ ಅಂತ ನೋಡಿ ಹೇಳ್ತೀನಿ. ಸರಿ ಡಾಕ್ಟರ್, ಮನೆಯವ್ರ ಹತ್ರ ಮಾತಾಡಿ ಏನು ಮಾಡ್ಬೋದು ಅಂತ ತಿಳಿಸ್ತೀವಿ. ಓಕೆ.